ಸ್ವಾಗತಂ ಸುಸ್ವಾಗತ. ಇವತ್ತು ಬಂದು ಭಾನುವಾರ, ಟೈಮು 11 ಗಂಟೆ 31 ನಿಮಿಷ. ಮೊದಲೆಲ್ಲ ಭಾನುವಾರ ಅಂತಂದರೆ ಫುಲ್ ಖುಷಿ ಆಗ್ಬಿಡೋದು, ಡ್ಯೂಟಿಗಳು ಚೆನ್ನಾಗಿ ಬೀಳುತ್ತೆ, ಇವತ್ತು ಡ್ಯೂಟಿ ರಿಕವರಿ ಮಾಡ್ಕೊಬಿಡ್ಬೋದು, ವಾರ ಎಲ್ಲ ಡ್ಯೂಟಿಗಳು ಬಿದ್ದಿಲ್ಲ ಅಂದರೂ ಭಾನುವಾರ ಏನಾದರೂ ಸ್ವಲ್ಪ ರಿಕವರಿ ಮಾಡ್ಕೊಬಿಡ್ಬೋದು ಅಂತ. ಇವತ್ತೆಲ್ಲ ಭಾನುವಾರ ಬಂತು ಅಂತಂದರೆ ಬೇಜಾರಾಗುತ್ತೆ, ಯಾಕಂದರೆ ಭಾನುವಾರ ಡ್ಯೂಟಿಗಳೇ ಬೀಳಲ್ಲ. ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು 10 ಗಂಟೆಯಲ್ಲಿ, 11:30 ಆದರೂ ಒಂದು ಡ್ಯೂಟಿನೂ ಬಿದ್ದಿಲ್ಲ. ಬಾಯ್ಸೆಲ್ಲ ಆಗಲೇ ಅಡ್ಡ ಹಾಕ್ಬಿಟ್ಟವ್ರಿ. ಸಂಜೆ ಡೀಸೆಲ್ ಇಕ್ಕಿದೇನ ಗಾಡೀಲಿ? ಡೀಸೆಲ್ ಐತೆ, ಆಯಲ್ಲು ಡಿಪ್ರೆಷನ್ ಆಯ್ತಣ್ಣ. ಆಯ್ತಾ ಆಯ್ತಾ ಇಸ್ಕೊ ಬಂದ ದೊಡ್ಡದು. ಅಯ್ಯೋ ಡಬಲ್ ಮೀನಿಂಗು ಸರ್. ಯಾವ್ದು ಡಬಲ್ ಮೀನಿಂಗು? ಬಾ ಒಂದ್ ಸ್ವಲ್ಪ ಗಾಡಿ ಎತ್ಬಿಟ್ಟು ಡೀಸೆಲ್ ಹೊಡೆಯೋ. ಈ ಡೀಸೆಲ್ಗೆ ಆಯಿಲ್ ಮಿಕ್ಸ್ ಮಾಡಿ ಗಾಡಿಗೆ ಸ್ಪ್ರೇ ಮಾಡಬೇಕಿತ್ತು, ಆಯಿಲ್ ಇಲ್ಲ. ಅಂಕಲ್ ಅಂಗಡಿ ಹತ್ರ ಹೋಗ್ಬಿಟ್ಟು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹೊಡಿಯೋಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏನು ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿಗೆ. ಒಂದು 50 ರೂಪಾಯಿ ರಬ್ಬರು ಏನು ಕೆಲಸ ಕೊಟ್ಟೈತೆ ನೋಡ್ರಿ. ಇದು ಫುಲ್ಲು ಆಯಲೆಲ್ಲ ಲೀಕ್ ಆಗೈತೆ. ಇದಕ್ಕೊಂದು 50 ರೂಪಾಯಿ ರಬ್ಬರ್ ಬರುತ್ತೆ ಇಲ್ಲಿಗೆ, ಕಪ್ತು ಲಾಕರು. ಅದೊಂದು ಲಾಕರ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟು ಆಯಲೆಲ್ಲ ಲೀಕ್ ಆಗೈತೆ. ನಮ್ಮ ಪಿ ಜಗಣ ಅಂತ ಆಯ್ ಮಾಡು ಜಗಣ. ನಾಷ್ಟ ಮಾಡಿದ್ರಾ? ನೋಡಿ ನಮ್ಮ ಪಿ ಜಗಣ ಅಂತ ಏನೇ ಪಿ ಆಡಿದ್ರು ನಮ್ಮ ಜಗಣ ಕೊಡ್ರಿ, ಮಸ್ತಾಗಿ ಕೆಲಸ ಮಾಡ್ತಾರೆ. ಎಲ್ಲ ಅಲ್ವಣ, ಎಲ್ಲೇ ಇದು ಕೆಲಸ ಮಾಡೋದೆ. ಈ ಪಾಪ ನನ್ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಈ ಓಚಿಕೇತ್ ನನ್ ಮಗ ಅಣ್ಣ ಬರ್ತಡೇ ಪಾರ್ಟಿ ಬೇಕಂತೆ. ಬರ್ತಡೇ ಮುಗ್ದೆ 2 ದಿವಸ ಆಯ್ತು, ಇವಾಗ ಪಾರ್ಟಿ ಕೇಳೋರು ಎಲ್ಲಿಂದ ಕೊಡ್ಸೋಣ? ನೋಡ್ರಿ ಪಾರ್ಟಿ ಕೇಳ್ತಾರೆ, ಇವರು ಪಾರ್ಟಿ ಕೇಳಲ್ಲ, ಇವರೇ ಕೊಡ್ಸ್ಬೇಕು ನಮ್ಗೆ. ತೋರಿಸ್ತೀನಿ. ಕಾಟನ್ ಪೇಟೆಗೆ ಯಾರು ಹೋಗ್ತಾರೆ ನೋಡಿ ಫ್ರೆಂಡ್ಸ್. ಫುಲ್ ಇವಾಗ ತೊಳೆಯೋನೇ ಬೇಜಾರಾಗಬೇಕು, ಆ ಥರ ಡೀಸೆಲ್ ಹೊಡೆದವ್ರೆ ನೋಡ್ರಿ. ಯಾರ ಕೈಲನ ತೊಳೆಯೋಕ್ಕಾಗುತ್ತಾ ಇದೆಲ್ಲ? ಹಾಂ ನೋಡ್ರಿ ಯಪ್ಪ, ಹಿಂಗ ಗಾಡಿ 6 ತಿಂಗಳು ಚೆನ್ನಾಗಿ ಇಟ್ಕೊಂಡ್ರೆ 3 ತಿಂಗಳು ಹಿಂಗೆ ಡೀಸೆಲ್ ಹೊಡೆದ್ಬಿಟ್ಟು ಮಡಗ್ಬಿಡೋದು ನೋಡ್ರಿ. ಬಾಡಿಗೆ ಬೀಳ್ತಾ ಐತೆ, ಇವ್ರು ಬಾಡಿಗೆ ಡೀಸೆಲ್ ಹೊಡಿತಾರೆ ಹಿಂಗೆ ನೋಡ್ರಿ. ಇಲ್ಲಿ ನೋಡ್ರಿ ರೆಡಿ ಮಾಡ್ತೀವಿ ನೆಕ್ಸ್ಟು ಫ್ರೆಂಡ್ಸ್. ಗಾಡಿ ನೋಡಿದ್ರೆ ರೋಡಲ್ಲಿ ಬಂದರೆ ಕಳೆದೋಗ್ಬೇಕು, ಹಂಗೆ ರೆಡಿ ಮಾಡ್ತೀವಿ ಗಾಡಿನ ನೋಡ್ರಿ. ನಾನು ಇನ್ನೂ ವೀಡಿಯೋನೇ ಬಿಟ್ಟಿಲ್ಲ, 3 ತಿಂಗಳಾಯಿತು ನೋಡ್ರಿ. ಆರಾಮಾಗಿ ಶೆಡ್ ಆಗೈತೆ ನಮ್ಮ ಬೇಬಿ. ಏನು ಅಂದರೆ ಏನೂ ಇಲ್ಲ, ಬೇಜಾರಷ್ಟೇ. ವೀಡಿಯೋ ಮಾಡೋಕ್ಕೆ ಓಡ್ತಾ ಇಲ್ಲ, ಪ್ರಾಬ್ಲಮ್ ಆಗೈತೆ. ಗಾಡಿ ಎಷ್ಟು ಬೇರೆ ಕಿತ್ತಾಕ್ಬಿಟ್ಟವ್ರೆ, ಬಜಾರ್ ನಡೀತಾ ಇಲ್ಲ ಇವಾಗ, ಅದಕ್ಕೆ ಮಾಡ್ತೀವಿ ನೆಕ್ಸ್ಟು ವೀಡಿಯೋ ಮಸ್ತಾಗಿ ಮಾಡ್ತೀವಿ. 2 ಗಾಡಿ ವೀಡಿಯೋ ಮಸ್ತಾಗಿ ಬರುತ್ತೆ ಬ್ರೋ, ಮಸ್ತಾಗಿ ಬರುತ್ತೆ ನೋಡಿ. ಫ್ರೆಂಡ್ಸ್ ಟೀ ಕುಡಿಯೋಕೆ ಹೋಗ್ತಾ ಇದೀವಿ ಎಲ್ಲರೂ, ಬನ್ನಿ ಟೀ ಕುಡಿಯೋಣ. ನಮ್ಮ ಬ್ರೋ ಯಾಕೋ ನಗ್ತಾರೆ ನೋಡಿ, ಫುಲ್ ಸ್ಮೈಲಿ ಬಾಯ್ ಅವರು, ಡೀಸೆಲ್ ಹೊಡೆದಿರೋ ಖುಷಿಗೆ ನೋಡಿ. ನಮ್ಮ ಕಾಕ್ರೋಜ್ ಅಣ್ಣ ಅವ್ರು ಇಲ್ಲಿ ಆರಾಮ. ನಮ್ಮ ಅಂಕಲು ಯಾವಾಗ ಬಂದರೂ ಟೀ ಫ್ರೀಯಾಗಿ ಕೊಡ್ತಾರೆ ನಮಗೆ. ಹಾಯ್ ಮಾಡಿ ಅಂಕಲ್, ಹಾಕ್ತೀನಿ. ಹಾಯ್ ಮಾಡಿ ಅಂಕಲ್ ಬೇಗ. ಅಂಕಲ್ ರ್ಯಾಶ್ ಆಗವ್ರೆ, ಬೈತು ಬಿಡ್ತಾರೆ ಇವಾಗ, ಸುಮ್ಮನೆ ಯಾಕೆ ಬೇಡ ಬಿಡಿ. ಆಂಟಿ ಬರಲಿ, ಆಂಟಿ ಮಾತಾಡ್ತೀನಿ. ಆಂಟಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇನ್ನು ಬರಲ್ಲ ನಾ ಡ್ಯೂಟಿಗೆ. ಅಣ್ಣ ಒಂಚೂರು ದೂಕಣ. ಆಯ್ತಾ ಡೀಸೆಲ್ ಹೊಡೆದು ಬಿಟ್ಟಿದ್ದೀನಿ. ಸಂಜೆ ಬರಲಾ? ನೀನು ಬರಲ್ಲ ನಾ ಡ್ಯೂಟಿಗೆ? ಯಾವಾಗ? ಸರಿ ಗೈಸ್, ತುಂಬ ಹೊತ್ತು ಕಾಯ್ದ ಮೇಲೆ ಒಂದು ಜಯನಗರ ಬಿತ್ತು. 500 ಮೀಟ್ರಲ್ಲಿ ಅಂತೆ ಪಿಕಪ್ಪು. ಹೋಗೋಣ ಬನ್ನಿ. ಜಸ್ಟ್ ಮಿಸ್ಸು ಅಣ್ಣ, ಒಂಚೂರು ಮಿಸ್ ಆಗಿದ್ರು ಅಣ್ಣಂಗೂ ನನಗೂ ಫುಲ್ ಜಗಳ. ಆ ಸಿಗ್ನಲಲ್ಲಿ ಏನಾಯ್ತಪ್ಪ ಅಂತಂದರೆ ಪಾಸಿಂಗ್ ಮೂವ್ಮೆಂಟ್ ಇತ್ತು, ಆದರೂ ಅಣ್ಣ ಸಡನ್ನಾಗಿ ಬ್ರೇಕ್ ಹೊಡೆದು ನಿಲ್ಲಿಸ್ಬಿಟ್ರು. ನಾನು ಕಂಟ್ರೋಲ್ ಮಾಡೋಷ್ಟು ಮಾಡಿದೆ, ಜಸ್ಟ್ ಮಿಸ್ಸಲ್ಲಿ ನಿಲ್ಲಿಸಿದ್ದೆ. ಇಲ್ಲಾಂದರೆ ಅಣ್ಣಂಗೂ ನನಗೂ ಫುಲ್ ಗಲಾಟೆ ಆಗೋಗೋದು. ಏರಿಯಾದಿಂದ ಜಯನಗರ ಡ್ರಾಪ್ ಮಾಡಿದ್ದೀನಿ, ಯಾವುದು ಬಾಡಿಗೆಗಳು ಬೀಳ್ತಾ ಇಲ್ಲ. ನೋಡೋಣ
ಇಲ್ಲಿಂದ ಯಾವ್ದು ಬಿದ್ದರೂ ಎತ್ಕೊಂಡು ಹೊಡಿಬೇಕು. ಟೈಮ್ ಆಲ್ರೆಡಿ 1:30 ಆಗೋಯ್ತು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ಅದೇ ಬೇಕು ಇದೇ ಬೇಕಂತ ಆಗಲ್ಲ. ಯಾವ್ದು ಬಿದ್ದರೂ ಎತ್ಕೊಂಡು ಹೊಡಿಬೇಕು ಬಾಡಿಗೆ. ಈ ಓಲಾ ಊಬರ್ ಅವರು ಫಿಕ್ಸ್ ಆಗೋಗಿರ್ಬೇಕು, ಇವನಿಗೆ 1 ಅವರ್ ಆದಮೇಲೆ ಡ್ಯೂಟಿ ಕೊಡ್ತೀನಿ ಅಂತ. ಜಯನಗರ ಡ್ರಾಪ್ ಮಾಡಿ 1 ಅವರ್ ಆಯ್ತು ಗುರು, ಇವಾಗ ಡ್ಯೂಟಿ ಬಿದ್ದೈತೆ. ಅದು ಲಾಂಗ್ ಬಾಡ್ಗೆ, ಇವತ್ತೇ ಫಸ್ಟ್ ಟೈಮ್ ಲಾಂಗ್ ಬಾಡ್ಗೆ ಇರ್ತಿರೋದು. ड्रॉप किधर है? मेरा भैया ने लोकेशन भेजा, वही लोकेशन। तो ड्रॉप लोकेशन सही है क्या? हाँ सही है। ಜಯನಗರದಿಂದ ಬಾನಸವಾಡಿ ಡ್ರಾಪ್ ಮಾಡಿ ಒಳ್ಳೆ ಊಟ ಮಾಡಿದೆ. ಮತ್ತೆ ರಿಟರ್ನು MS ರಾಮಯ್ಯ ಕೊಟ್ಟವನೆ. 1 ಕಿಲೋಮೀಟರ್ ಪಿಕಪ್ಪು, ಏನು ತೊಂದರೆ ಇಲ್ಲ, ಹೋಗ್ಬಿಡೋಣ. 5 ನಿಮಿಷ ತೋರಿಸ್ತೈತಿ. ಕಸ್ಟಮರೇ ಫೋನ್ ಮಾಡಿ. ಹಲೋ ಮೇಡಮ್, ಇಲ್ಲೇ ಸಿಗ್ನಲ್ ಹತ್ರ ಇದ್ದೀನಿ, ಬರ್ತಾ ಇದ್ದೀನಿ ಮೇಡಮ್, ಕಾರ್ನರಲ್ಲಿ. ಮೇಡಮ್ OTP ಹೇಳಿದ್ದೀರಾ? ರಾಮಯ್ಯ ಅಲ್ವಾ ಡ್ರಾಪು? ಹಾಂ ಸರ್. ನಿಮಿಷಕ್ಕೆ ಫುಲ್ಲು ನನಗೆ ಹಾಂ ಒಂದೇ ಸೈಡು, ಆ ಸೈಡ್ ಹಾಕೋಕ್ಕಾಗಲ್ಲ. ಬಾನಸವಾಡಿಯಿಂದ ರಾಮಯ್ಯ ಹಾಸ್ಪಿಟ್ಲ್ ಡ್ರಾಪ್ ಮಾಡಿದೆ. ಮಳೆ ಅಂತೂ ಸಿಕ್ಕಾಪಟ್ಟೆ ಹೊಡಿತೈತೆ, ಕೈಲಂತೂ ಆಗ್ತಾಯಿಲ್ಲ. ಬನಶಂಕರಿ ಆಗಿಲ್ಲ ಅಷ್ಟೇ. ಮಾಡೋಣ, ವೆಯ್ಟ್ ಮಾಡೋಣ, ಯಾವ್ದಾದ್ರು ಬಿಡುತ್ತೆ. ಮಳೆ ಅಂತೂ ಸಿಕ್ಕಾಪಟ್ಟೆ ಹೊಡಿತೈತೆ. ಮುಂದೆ ಹೋಗಿ ಎಲ್ಲಾದರೂ ವೆಯ್ಟ್ ಮಾಡೋಣ. ಮನೆಗಂತೂ ಹೋಗೋಕ್ಕಾಗಲ್ಲ ಇರೋ ಕಮಿಟ್ಮೆಂಟ್ಸ್ಗೆ. ವೆಯ್ಟ್ ಮಾಡೋಣ, ಯಾವ್ದಾದ್ರು ಮಳೆ ಬಿಡೋರು. ಸ್ಟಾಪ್ ಮಾಡಿದ್ದೆ, ಇಲ್ಲೇ ಬುಕ್ಕಿಂಗ್ ಬಂತು. ಒಳ್ಳೆ ಕಸ್ಟಮರ್ ಇಲ್ಲೇ ಪಿಕಪ್ ಮಾಡೋಣ. ಮೇಡಮ್, ಊಬರ್ 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 ನೀರು ಐತೆ, ಬರೋಕ್ಕಾಗಲ್ಲ. ಅವರು ಸ್ವಲ್ಪ ಹತ್ರ ನಿಲ್ಸೋಣ. ಹಾಂ ಹಾಂ ಎಸ್ಸಿಪಳ್ಳಿ ಅಣ್ಣ ಡ್ರಾಪ್? ಎಸ್ಸಿಪಳ್ಳಿ ಅಣ್ಣ? ಒಂದು ಕಾಲ ಅವರಲ್ಲೆಲ್ಲ ರಾಮಯ್ಯದಿಂದ ಎಸ್ಸಿಪಳ್ಳಿ ಡ್ರಾಪ್ ಮಾಡಿದೆ. ಮತ್ತೆ ಚಿಕ್ಕಚಂದ್ರ ಕೊಟ್ಟವನೆ. ಇದು ಜಾಮ್ ಇರುತ್ತೆ ಆಲ್ಮೋಸ್ಟ್, ಅದು ಏನು ಮಾಡೋಕ್ಕಾಗಲ್ಲ. ಹಾಂ OTP 8434 ಡ್ರಾಪ್ ಎಲ್ಲಿ ಇದು? ಪಿಕ್ ಮಾಡೋದು ಕತ್ತರುತ್ತೆ. ಪಿಕ್ ಮಾಡ್ಕೊ ಡ್ರಾಪ್ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ ಮತ್ತೆ ಉಳ್ಳಾಳೊಂದು ಡ್ಯೂಟಿ ಕೊಟ್ಟ. ಅದು ಬಂದಿದ್ದು ಊಬರಲ್ಲಿ, ಓಲಾದಲ್ಲಿ ಇವಾಗ ಉಳ್ಳಾಳ್ ಕೊಟ್ಟವನು. ಈ ಮಳೆ ಬಂದರೆ ಬೆನಿಫಿಟ್ ಏನಪ್ಪ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿಗಳು ಬೀಳ್ತವೆ. ಅಂದರೆ ಹಿಂಸೆ ಏನಂದರೆ ಟ್ರಾಫಿಕ್ ಜಾಮು. 7858 ಆ ಮಗುನ ಸೆಂಟ್ರಲ್ ಕುಣಿಸ್ಕೊಳ್ಳಿ, ನೀವು ಲಾಸ್ಟ್ ಕುತ್ಕೊಳ್ಳಿ. ನೀರು ಬೀಳುತ್ತಾ? ಡ್ರಾಪ್ ಎಲ್ಲಿ ಇದು? ಇದು ಉಲ್ಲಾಳ, ಇವರ RTO ಹತ್ರ. ಸರಿ ಮೇಡಮ್. ಚಿಕ್ಕಮಗಳೂರಿಂದ ಉಳ್ಳಾಳ ಡ್ರಾಪ್ ಆಯಿತು. ಹೊಡಿತಾರ ಚಳಿ, ಕೈಯೆಲ್ಲ ಫ್ರೀಸ್ ಆಗಿಬಿಟ್ಟೈತೆ. ಗಾಡಿ ಅಂತೂ ಓಡ್ಸೋಕ್ಕಾಯ್ತಾ ಇಲ್ಲ. ಈಗ ಯಾವುದಾದ್ರೂ ಡ್ಯೂಟಿ ಹಾಕೊಂಡು ಮನೆ ಕಡೆಗೆ ಹೋಗ್ಬಿಡ್ಬೇಕಷ್ಟೇ. ಟೈಮ್ 7 ಕಾಲ ಆಯಿತು. ಏನು ಟಾರ್ಗೆಟ್ ಏನು ರೀಚ್ ಮಾಡೋಕ್ಕಾಗಲಿಲ್ಲ ಅಷ್ಟೊಂದು. ಪರವಾಗಿಲ್ಲ, ಒಂದು ಲೆವೆಲ್ಗೆ ಬಾಡಿಗೆ ನಡೀತು. ಮಳೆ ಬಂದು ಬೆಳಗ್ಗೆಯಿಂದ ಮಾಡೋಕ್ಕಾಗಿಲ್ಲ. ಇವಾಗ ಸ್ವಲ್ಪ ಮಳೆ ಬಂದಾಗಿಂದ ಒಂದು ಸ್ವಲ್ಪ ಪರವಾಗಿಲ್ಲ, ಬಾಡಿಗೆ ನಡೀತು. ಟಾರ್ಗೆಟ್ ಅಂತೂ ರೀಚ್ ಮಾಡೋಕ್ಕಾಗಲಿಲ್ಲ. ಆದರೂ ಹೇಳ್ಕೊಳ್ಳೋ ಥರ ಏನು ಬಾಡಿಗೆಗಳಿಲ್ಲ ಅಂದರೂ ಸ್ವಲ್ಪ ಬಾಡಿಗೆಗಳು ನಡೀತು. ಅದು ಸಂಜೆ ಮೇಲೆ ಒಂದು 3 ಬಾಡಿಗೆ ಕಂಟಿನ್ಯೂಸ್ ಆಗಿ ನಡೆದ್ರಿಂದ ಪರವಾಗಿಲ್ಲ. ನೋಡ್ತೀನಿ.
ಹೋಗಿ ಟೀ ಹಾಕ್ಕೊಂಡು ಹಂಗೆ ಮನೆ ಕಡೆಗೆ ಯಾವ್ದಾದ್ರು ಬಾಡಿಗೆ ಹಾಕೊಂಡು ಹಂಗೆ ಹೊರಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.